ಹೆಲೋ ಎಲ್ಲರೂ ಹೇಗಿದ್ದೀರಾ? ನಾನು ಗ್ರಾಮ ಆಡಳಿತ ಅಧಿಕಾರಿ 2024ರ ಈ ಒಂದು ಪೇಪರ್ 2 ಕ್ವಶನ್ ಪೇಪರ್ನ ತೊಗೊಬಂದಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇಲ್ಲಿ ಪೇಪರ್ 2ನಲ್ಲಿ ಬರುವಂಥ ಕನ್ನಡ ಕ್ವಶನ್ಸ್ನ ವಿಡಿಯೋದಲ್ಲಿ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಕಂಪ್ಯೂಟರ್ ರಿಲೇಟೆಡ್ನ ಕ್ವಶನ್ಸ್ನ ಮಾಡೋಣ ಅಂತ ಈ ಒಂದು ಪೇಪರ್ನ ಮತ್ತೆ ತೊಗೊಬಂದಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಕನ್ನಡದ್ದು ರಿಲೇಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇವಾಗ ಕಂಪ್ಯೂಟರ್ ರಿಲೇಟೆಡ್ನ ನೋಡೋಣ ಬನ್ನಿ. ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ನ ನೀವು ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಓದಿದರೆ ಈಸಿಯಾಗಿ ಗೊತ್ತಾಗುತ್ತೆ. ಬೇಗನೆ ಅಂದರೆ ಕಂಪ್ಯೂಟರ್ ಲ್ಯಾಂಗ್ವೇಜು ಕೂಡ ಇಂಗ್ಲೀಷ್ ಆಗಿರೋದ್ರಿಂದ ಬೇಗನೆ ನಮಗೆ ಅರ್ಥ ಆಗುತ್ತೆ ಮತ್ತು ಈಸಿಯಾಗಿ ಆನ್ಸರ್ನ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ಕನ್ನಡದಲ್ಲಿ ಡಿಫಿಕಲ್ಟ್ ಆಗಿರುತ್ತೆ, ವರ್ಡ್ಸ್ ಎಲ್ಲ ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಬೇಕಾದ್ರೆ ಕನ್ನಡದಲ್ಲೂ ಮಾಡಿ ಅಂತಂದರೆ ಬೇಕಾದ್ರೆ ಕಮೆಂಟ್ ಹಾಕಿ, ಕನ್ನಡದಲ್ಲಿ ಬೇಕು ಅಂತಂದರೆ ಕನ್ನಡದಲ್ಲೂ ಮಾಡ್ತೀನಿ. ಇವಾಗ ನಾನು ಕಂಫರ್ಟೇಬಲ್ಲು, ನಿಮಗೆಲ್ಲ ಕೂಡ ಈಸಿಯಾಗಿ ಇಂಗ್ಲೀಷಲ್ಲೇ ಅರ್ಥ ಆಗುತ್ತೆ ಕಂಪ್ಯೂಟರು. ಅದಕ್ಕೋಸ್ಕರ ನಾನು ಈ ಒಂದು ಕ್ವಶನ್ ಪೇಪರಲ್ಲಿ ಇಂಗ್ಲೀಷ್ ರಿಲೇಟೆಡ್ ಇರೋದನ್ನ ತೊಗೊಬಂದಿದ್ದೀನಿ. VAO 2024 ಆಗಿರೋವಂಥ ಮೇನ್ ಎಕ್ಸಾಮಲ್ಲಿ ಆಗಿರೋವಂಥ ಇದು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್. ಬನ್ನಿ ನೋಡ್ಕೊಬರೋಣ. ಫಸ್ಟ್ ಒನ್ ನೋಡಿ, ದ ಫಾಲೋಯಿಂಗ್ ಇನ್ ದೇರ್ ಸ್ಪೀಡ್ ಆಫ್ ಆಕ್ಸೆಸ್ ಫ್ರಮ್ ಫಾಸ್ಟೆಸ್ಟ್ ಟು ದ ಸ್ಲೋಯೆಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದನ್ನ ಅರೇಂಜ್ ಮಾಡಬೇಕಾಗುತ್ತೆ ನಾವು. ಫಸ್ಟು ಫಾಸ್ಟೆಸ್ಟಿಂದ ಸ್ಲೋಯೆಸ್ಟು ಯಾವ್ದು ಬರುತ್ತೆ ಅನ್ನೋದನ್ನ ನಾವು ಅರೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ರ್ಯಾಮು, ರಿಜಿಸ್ಟರು, ಸೆಕೆಂಡರಿ ಸ್ಟೋರೇಜು, ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಮೆಮೊರೀಸು. ಯಾವುದು ಫಾಸ್ಟಾಗಿ ಆಕ್ಸೆಸ್ ಆಗುತ್ತೆ ಫಸ್ಟು ಅದನ್ನು ಆರ್ಡರ್ ವೈಸು ನಾವು ಬರೀಬೇಕಾಗುತ್ತೆ. ಇಲ್ಲಿ ಕರೆಕ್ಟಾಗಿರೋ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಆಗುತ್ತೆ. ಯಾಕೆ ಅಂತ ಅಂದರೆ ಫಸ್ಟ್ ನೋಡಿ, ಇಲ್ಲಿ ರಿಜಿಸ್ಟರ್ ಅನ್ನೋದು ಇದು ಫಾಸ್ಟೆಸ್ಟು ಸ್ಪೀಡ್ ಆಕ್ಸೆಸ್ ಇರೋ ಅಂಥದ್ದು. ಫಸ್ಟು ರಿಜಿಸ್ಟರ್ ಬರುತ್ತೆ, ನೆಕ್ಸ್ಟು ಕ್ಯಾಶ್ ಮೆಮೊರಿ ಬರುತ್ತೆ, ನೆಕ್ಸ್ಟು ರ್ಯಾಮ್ ಬರುತ್ತೆ, ನೆಕ್ಸ್ಟು ಸೆಕೆಂಡರಿ ಸ್ಟೋರೇಜ್ ಬರುತ್ತೆ. ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಕಂಪ್ಯೂಟರಲ್ಲಿ ಫಸ್ಟ್ ಬರೋದು ರಿಜಿಸ್ಟರು, ನೆಕ್ಸ್ಟು ಕ್ಯಾಶ್ ಬರುತ್ತೆ, ಕ್ಯಾಶ್ ಮೆಮೊರಿ. ಇದೆಲ್ಲ ರಿಜಿಸ್ಟರ್ಸು, ಕ್ಯಾಶ್ ಮೆಮೊರಿ, ನೆಕ್ಸ್ಟು ರ್ಯಾಮು, ಸೆಕೆಂಡರಿ ಸ್ಟೋರೇಜು. ಇದು ಕರೆಕ್ಟಾಗಿ ಆರ್ಡರ್ ವೈಸು ಆಗಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1. ವಿತ್ ರೆಸ್ಪೆಕ್ಟ್ ಟು ಇಂಟರ್ಪ್ರಿಟರ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆರ್ ಟ್ರೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಟರ್ಪ್ರಿಟರ್ ರಿಲೇಟೆಡು ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಯಾವುದು ಕರೆಕ್ಟಾಗಿದೆ, ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ನೋಡಿ, ಯಾವುದ್ಯಾವುದು ಅಂತ ಕ್ವಶನ್ ನೋಡೋಣ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಐ ಲ್ಯಾಂಗ್ವೇಜ್ ಟು ಮೆಷನ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಂಟರ್ಪ್ರಿಟರು ಐ ಲ್ಯಾಂಗ್ವೇಜಿಂದ ಮೆಷನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತಾ ಅಂತ ಇಲ್ಲಿ ಕ್ವಶನ್ನು. ನೆಕ್ಸ್ಟು ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಒನ್ ಸೆಂಟೆನ್ಸ್ ಅಟ್ ಎ ಟೈಮ್, ಒಂದು ಸೆಂಟೆನ್ಸ್ನ ಅಟ್ ಎ ಟೈಮಲ್ಲಿ ಟ್ರಾನ್ಸ್ಲೇಟ್ ಮಾಡುತ್ತಾ ಅಂತ ಇಲ್ಲಿ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇಂಟರ್ಪ್ರಿಟರ್ ಡಸ್ ನಾಟ್ ಎಕ್ಸಿಕ್ಯೂಟ್ ಆ ಸೆಂಟೆನ್ಸ್ ಇಮಿಡಿಯೇಟ್ಲಿ ಆಫ್ಟರ್ ದ ಟ್ರಾನ್ಸ್ಲೇಷನ್ ಅಂತ ಕೊಟ್ಟಿದ್ದಾರೆ. ಟ್ರಾನ್ಸ್ಲೇಷನ್ ಆದಮೇಲೆ ಇಮ್ಮಿಡಿಯೇಟಾಗಿ ಸೆಂಟೆನ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತಾ ಅಂತ ಇಲ್ಲಿ ಕ್ವಶನ್ಸು. ನೆಕ್ಸ್ಟು ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ ಎಂಟೈರ್ ಪ್ರೋಗ್ರಾಮ್ ಇಂಟು ಆಬ್ಜೆಕ್ಟ್ ಪ್ರೋಗ್ರಾಮ್ ಅಟ್ ಒನ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ರೈಟ್ ಆಗಿರೋ ಆಪ್ಷನ್ ಯಾವುದು, ರೈಟ್ ಆಗಿರೋ ಸೆಂಟೆನ್ಸ್ ಯಾವುದು ಅಂತ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಎ ಮತ್ತು ಬಿ ಆರ್ ಟ್ರೂ ಅನ್ನೋದು. ನೆಕ್ಸ್ಟ್ ಒನ್ ನೋಡಿ, ಮ್ಯಾಚ್ ದ ಟೈಪ್ ಆಫ್ ಟೂಲ್ ವಿತ್ ದೇರ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ರಿಮೋಟ್ ವರ್ಕ್ ಫೋರ್ಸ್, ನೆಕ್ಸ್ಟು ಸಿಗ್ನೇಚರ್, ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಡೋಬ್ ಸೈನ್, ಗೂಗಲ್ ಡ್ರೈವ್, AWS ಕ್ಲೌಡ್, ನೆಕ್ಸ್ಟು ಕಲಿ ಲಿನಕ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟಾಗಿರೋ ಆನ್ಸರು ಮ್ಯಾಚ್ ಆಗುತ್ತೆ ಅಂತ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3 ಆಗುತ್ತೆ. ಆಪ್ಷನ್ 3ನಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ಮ್ಯಾಚ್ ಮಾಡೋಣ. ಸೊ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡೋದಾದರೆ ಆಪ್ಷನ್ ಎಗೆ 2 ಆಗುತ್ತೆ. ಎಗೆ 2 ಬಂದುಬಿಟ್ಟು ರಿಮೋಟ್ ವರ್ಕ್ ಫೋರ್ಸಿಗೆ ಗೂಗಲ್ ಡ್ರೈವ್, ನೆಕ್ಸ್ಟು ಸಿಗ್ನೇಚರ್ಗೆ 1 ಆಗುತ್ತೆ, ಅಡೋಬ್ ಸೈನ್, ನೆಕ್ಸ್ಟು ಸೆಕ್ಯೂರಿಟಿಗೆ ಸಿಗೆ 4 ಆಗುತ್ತೆ. ಅದೇ ರೀತಿ ಕ್ಲೌಡ್ ಕಂಪ್ಯೂಟಿಂಗ್ಗೆ AWS ಕ್ಲೌಡ್ ಆಗುತ್ತೆ. ಒಂದು ಸಲ ಮ್ಯಾಚ್ ಮಾಡಿದ್ದೀನಿ, ನೀವು ಕೂಡ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಒನ್ನು ಎಕ್ಸ್ಪ್ಯಾಂಡ್ EDVAC ಅಂತ ಕೊಟ್ಟಿದ್ದಾರೆ. ಒಂದು ಎಕ್ಸ್ಪ್ಯಾಂಡ್ ಮಾಡೋದನ್ನ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ಈ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಪೇಪರಲ್ಲಿ ಎಕ್ಸ್ಪ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು EDVAC ಅಂತ ಕೊಟ್ಟಿದ್ದಾರೆ. EDVAC ಅಂತ ಅಂದರೆ ಏನು ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 1 ಆಗುತ್ತೆ. 1 ಏನು ಅಂತ ಕೇಳಿದ್ದಾರೆ ನೋಡಿ, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯೇಬಲ್ ಆಟೋಮೆಟಿಕ್ ಕಂಪ್ಯೂಟರ್. EDVAC ಅಂತ ಅಂದರೆ ಆಪ್ಷನ್ 1 ಇಸ್ ರೈಟ್. ನೋಡಿ, ಇಲ್ಲೆಲ್ಲ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಕಷ್ಟ ಅನಿಸುತ್ತೆ ವರ್ಡ್ಸ್ ಎಲ್ಲ ಪ್ರೊನೌನ್ಸ್ ಮಾಡೋದಕ್ಕೆ. ಇಂಗ್ಲೀಷಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಈಸಿಯಾಗಿ ಆನ್ಸರು ಕೂಡ ಮಾಡ್ಬೋದು. ನೆಕ್ಸ್ಟ್ ಒನ್ನು 75th ಒನ್ನು,
ಐಸಿಸ್ ವಿತ್ VLSI ಟೆಕ್ನಾಲಜಿ ಆರ್ ಯೂಸ್ಡ್ ಇನ್ ಅಂತ ಕೊಟ್ಟಿದ್ದಾರೆ. ICC ಮತ್ತೆ VLSI ಟೆಕ್ನಾಲಜಿನ ಯಾವ ಒಂದು ಜನರೇಷನ್ ಅಲ್ಲಿ ಯೂಸ್ ಮಾಡ್ತಿದ್ರು ಅಂತ ಇಲ್ಲಿ ಕ್ವಶನ್. ಇದರಲ್ಲಿ ಸೆಕೆಂಡ್ ಜನರೇಷನ್, ನೆಕ್ಸ್ಟ್ ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ ಮತ್ತೆ ಫಿಫ್ತ್ ಜನರೇಷನ್ ಅಂತ ಇದೆ. ಜನರೇಷನ್ ರಿಲೇಟೆಡ್ ಯಾವ್ಯಾವ ಜನರೇಷನ್ ಅಲ್ಲಿ ಯಾವ್ದಾವ್ದನ್ನ ಯೂಸ್ ಮಾಡ್ತಿದ್ರು ಕಂಪ್ಯೂಟರ್ ಅಲ್ಲಿ ಅಂತ ಅದೇ ಒಂದು ಸಪ್ರೇಟು ಟಾಪಿಕ್ ಇದೆ. ಆ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ICC ಮತ್ತು VLSI ಟೆಕ್ನಾಲಜಿ ಯಾವ ಒಂದು ಜನ್ರೇಷನಲ್ಲಿ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ಯೂಸ್ ಮಾಡ್ತಿದ್ರು ಅಂತ ಅಂದರೆ ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದುಬಿಟ್ಟು ಫೋರ್ತ್ ಜನ್ರೇಷನಲ್ಲಿ ಆಗುತ್ತೆ. ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿರೋ ಸ್ಟೇಟ್ಮೆಂಟ್ ಯಾವುದು ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಫೈರ್ವಾಲ್ ಆ್ಯಂಡ್ ಆಂಟಿವೈರಸಸ್ ಆರ್ ಸೇಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರೋ ಕ್ವಶನ್ನು ಫೈರ್ವಾಲ್ಸ್ ಆ್ಯಂಡ್ ಆಂಟಿವೈರಸಸ್ ಆರ್ ಸೇಮ್ ಇರುತ್ತಾ ಅಂತ, ಎರಡು ಕೂಡ ಸೇಮ್ ಅಂತ ಇಲ್ಲಿ ಕ್ವಶನ್ನು. ನೆಕ್ಸ್ಟು ಫೈರ್ವಾಲ್ ಆ್ಯಕ್ಟ್ಸ್ ಆ್ಯಸ್ ಎ ಬ್ಯಾರಿಯರ್ ಬಿಟ್ವೀನ್ ದ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಟ್ರಾಫಿಕ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಆಂಟಿವೈರಸ್ ಈಸ್ ಡಿಸೈನ್ ಟು ಡಿಟೆಕ್ಟ್ ಮಲಿಷಿಯಸ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಫೈರ್ವಾಲ್ ಆ್ಯಂಡ್ ಆಂಟಿವೈರಸ್ ಕ್ಯಾನ್ ಬಿ ಕಂಬೈನ್ ಟು ಆಫರ್ ರೋಬಸ್ಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೈಬರ್ ಅಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ನೋಡೋದಾದರೆ 76ಗೆ ಯಾವುದು ತಪ್ಪಾಗಿದೆ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಫೋರ್ತ್ ಆಗುತ್ತೆ. ಫೋರ್ತ್ ಯಾವುದು ಅಂತ ಅಂದರೆ ಓನ್ಲಿ ಎ, ಫೈರ್ವಾಲ್ ಮತ್ತು ಆಂಟಿವೈರಸ್ ಆರು ಸೇಮ್ ಅಂತ ಕೊಟ್ಟಿದ್ದಾರೆ. ಅಲ್ಲ, ಇದು ಡಿಫ್ರೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ತಪ್ಪಾಗಿದೆ. ಇದರಲ್ಲಿ ರೈಟ್ ಆಗಿರೋ ಆಪ್ಷನ್ 4. ನೆಕ್ಸ್ಟ್ ಒನ್ನು ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. NIC ಬಗ್ಗೆ ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. NIC ಅಂತ ಅಂದರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಂತಲೂ ಕೂಡ ಕೇಳ್ಬೋದು. ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಈಸ್ ಅ ಹಾರ್ಡ್ವೇರ್ ಡಿವೈಸ್ ವಿಚ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅದು ಏನು ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಸ್ಟೋರ್ಸ್ ದ IP ಅಡ್ರೆಸಸ್, ನೆಕ್ಸ್ಟು ಕನೆಕ್ಟ್ಸ್ ಆ ಕಂಪ್ಯೂಟರ್ ಟು ಆ ನೆಟ್ವರ್ಕ್, ನೆಕ್ಸ್ಟ್ ಬೋತ್ ಫಂಕ್ಷನಲಿ ಆ್ಯಂಡ್ ಫಿಸಿಕಲಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಟೋರ್ ದ IP ಅಡ್ರೆಸಸ್ ಆಫ್ ದ ಕಂಪ್ಯೂಟರ್ಸ್ ಇನ್ ಸ್ಲ್ಯಾನ್, ನೆಕ್ಸ್ಟು ಹ್ಯಾಡ್ಸ್ ಲೈಕ್ ಎ ಫೈರ್ವಾಲ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2 ಇಸ್ ಕರೆಕ್ಟ್ ಆಗುತ್ತೆ. ಕನೆಕ್ಟ್ಸ್ ಆರ್ ಕಂಪ್ಯೂಟರ್ ಟು ಆ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಆ್ಯಂಡ್ ಫಿಸಿಕಲಿ. ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಏನು ಮಾಡುತ್ತೆ ಈ ಒಂದು ಹಾರ್ಡ್ವೇರ್ ಡಿವೈಸ್ ಅಂತ ಅಂದರೆ ಕನೆಕ್ಟ್ಸ್ ಆ ಕಂಪ್ಯೂಟರ್ ಟು ಎ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಆ್ಯಂಡ್ ಫಿಸಿಕಲ್ ಆಗಿ ಇದು ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಮ್ಯಾಚ್ ಮಾಡಬೇಕಾಗುತ್ತೆ. ಇದರಲ್ಲಿ ಲಿಂಕರ್ ಕೊಟ್ಟಿದ್ದಾರೆ, ಲೋಡರ್ ಕೊಟ್ಟಿದ್ದಾರೆ, ಕಂಪೈಲರು, ನೆಕ್ಸ್ಟು ಇಂಟರ್ಪ್ರಿಟರ್ ಅಂತ ಕೊಟ್ಟಿದ್ದಾರೆ. ಅದರ ರಿಲೇಟೆಡ್ ಡೆಫಿನೇಷನ್ ಎಲ್ಲ ಕೊಟ್ಟಿದ್ದಾರೆ. ಸಾಫ್ಟ್ವೇರ್ ವಿಚ್ ಪ್ಲೇಸ್ ದ ಆಬ್ಜೆಕ್ಟ್ ಕೋಡ್ ಫ್ರಮ್ ಸೆಕೆಂಡರಿ ಮೆಮೊರಿ ಇಂಟು ಮೇನ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಆ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ಸ್ ಐ ಲೆವೆಲ್ ಸೋರ್ಸ್ ಕೋಡ್ ಇಂಟು ಮೆಷನ್ ಕೋಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಆ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಮಾಡ್ಯೂಲ್ಸ್ ಆರ್ ಪ್ರೋಗ್ರಾಮ್ ಸೆಗ್ಮೆಂಟ್ಸ್ ಟುಗೆದರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಆ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ಸ್ ಆ್ಯನ್ ಇನ್ಸ್ಟ್ರಕ್ಷನ್ ಆಫ್ ಐ ಲೆವೆಲ್ ಪ್ರೋಗ್ರಾಮ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ಇಟ್ ಇಮಿಡಿಯೇಟ್ಲಿ ಬಿಫೋರ್ ಟ್ರಾನ್ಸ್ಲೇಟಿಂಗ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಕ್ಕೆ ಡೆಫಿನೇಷನ್ ಅಂತ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಇಸ್ ಕರೆಕ್ಟ್ ಆಗುತ್ತೆ. 1 ಯಾವ ರೀತಿ ಇದೆ ಅದೇ ರೀತಿ ಮ್ಯಾಚ್ ಮಾಡೋದಾದರೆ ಎಗೆ 3 ಆಗುತ್ತೆ. ಲಿಂಕರ್ ಅಂತ ಅಂದರೆ ಆ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಮಾಡ್ಯೂಲ್ಸ್ ಆರ್ ಪ್ರೋಗ್ರಾಮ್ ಸೆಗ್ಮೆಂಟ್ಸ್ ಟುಗೆದರ್ ಅನ್ನೋದು ಲಿಂಕರ್ದು ಡೆಫಿನೇಷನ್ನು. ನೆಕ್ಸ್ಟು ಲೋಡರ್ ಬಿಗೆ 1 ಆಗುತ್ತೆ. ಆ ಸಾಫ್ಟ್ವೇರ್ ವಿಚ್ ಪ್ಲೇಸಸ್ ದ ಆಬ್ಜೆಕ್ಟ್ ಕೋಡ್ ಫ್ರಮ್ ಸೆಕೆಂಡರಿ ಮೆಮೊರಿ ಇಂಟು ಮೇನ್ ಮೆಮೊರಿ ಆಗುತ್ತೆ ಲೋಡರ್ ಅಂದರೆ. ನೆಕ್ಸ್ಟು ಕಂಪೈಲರ್ ಅಂತ ಅಂದರೆ ಸಿಗೆ 2 ಆಗುತ್ತೆ. ಸಿಗೆ 2 ಏನು ಅಂತ ಅಂದರೆ ಆ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ಸ್ ಹೈ ಲೆವೆಲ್ ಸೋರ್ಸಸ್ ಕೋಡ್ ಇಂಟು ಮೆಷನ್ ಕೋಡ್ ಆಗುತ್ತೆ ಕಂಪೈಲರ್ಗೆ. ನೆಕ್ಸ್ಟು ಇಂಟರ್ಪ್ರಿಟರ್ ಬಂದುಬಿಟ್ಟು ಆ ಪ್ರೋಗ್ರಾಮ್ ದಟ್ 4th ಆಗುತ್ತೆ. ಡಿಗೆ 4th ಆ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ಸ್ ಆ್ಯನ್ ಇನ್ಸ್ಟ್ರಕ್ಷನ್ ಆಫ್ ಐ ಲೆವೆಲ್ ಪ್ರೋಗ್ರಾಮ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ಇಟ್ ಇಮಿಡಿಯೇಟ್ಲಿ ಬಿಫೋರ್ ಟ್ರಾನ್ಸ್ಲೇಟಿಂಗ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅನ್ನೋದು ಇಂಟರ್ಪ್ರಿಟರ್ದು ಡೆಫಿನೇಷನ್ ಆಗುತ್ತೆ. ವೆರಿ ಇಂಪಾರ್ಟೆಂಟು. ಈ ಒಂದು ಇಲ್ಲೇ ಇದೆ 4 ಕ್ವಶನ್ನು, ಅದಕ್ಕೆ ರಿಲೇಟೆಡ್ ಆಗಿರೋ ಡೆಫಿನೇಷನ್ಸ್ ಇಲ್ಲೇ ಇದೆ. ವೆರಿ ಇಂಪಾರ್ಟೆಂಟು. ಇದ್ರ ಜೊತೆ ಇನ್ನೊಂದು ಅಸೆಂಬ್ಲರ್ ಅಂತ ಬರುತ್ತೆ, ಅದನ್ನು ಇಲ್ಲಿ ಕೊಟ್ಟಿಲ್ಲ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ವಿಚ್ ಫಂಕ್ಷನ್ ಈಸ್ ಯೂಸ್ಡ್ ಟು ಎಂಟರ್ ದ ಕರೆಂಟ್ ಟೈಮ್ ಇನ್ ಅ ವರ್ಕ್ಶೀಟ್ ಸೆಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈಕ್ವಲ್ಸ್ ಟುಡೇ ಬ್ರ್ಯಾಕೆಟ್ ಕೊಟ್ಟಿದ್ದಾರೆ, ಈಕ್ವಲ್ಸ್ ನೌ ಅಂತ ಕೊಟ್ಟಿದ್ದಾರೆ, ಟೈಮ್ ಈಕ್ವಲ್ಸ್ ಟೈಮು, ನೆಕ್ಸ್ಟು ಈಕ್ವಲ್ಸ್ ಕರೆಂಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಈಕ್ವಲ್ಸ್ ಟೈಮು. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರು 3.
ನೆಕ್ಸ್ಟ್ ಒನ್ನು ವರ್ಡ್ ಪ್ರೊಸೆಸರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಕೊಟ್ಟಿದ್ದಾರೆ. ವರ್ಡ್ ಪ್ರೊಸೆಸರು ಇಲ್ಲಿ ಕೊಟ್ಟಿರೋದಕ್ಕೆ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾರ್ಡ್ವೇರು, ಅಪ್ಲಿಕೇಶನ್ ಸಾಫ್ಟ್ವೇರು, ಫಿರ್ಮ್ವೇರು, ನೆಕ್ಸ್ಟು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ. ಸರಿ, ಇದಕ್ಕೆ ವರ್ಡ್ ಪ್ರೊಸೆಸರ್ ಬಂದ್ಬಿಟ್ಟು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಅಂದರೆ ಆಪ್ಷನ್ನು 2 ಈಸ್ ರೈಟ್ ಆಗುತ್ತೆ. ಇದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇದೊಂದು ವರ್ಡ್ ಪ್ರೊಸೆಸರ್ ಬಂದ್ಬಿಟ್ಟು ಅದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಒನ್ನು ಚೂಸ್ ದ ಅಡ್ವಾಂಟೇಜಸ್ ಆಫರ್ಡ್ ಬೈ ಡಿಜಿಟಲ್ ಸಿಗ್ನೇಚರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ನು ಐಡೆಂಟಿಫೈಸ್ ದ ಸಿಗ್ನೇಟರಿ, ನೆಕ್ಸ್ಟು ಮೈಂಟೈನ್ಸ್ ಇಂಟಿಗ್ರಿಟಿ ಆಫ್ ಸೈನ್ಡ್ ಡೇಟಾ, ನೆಕ್ಸ್ಟು ಪ್ರಿವೆಂಟ್ಸ್ ಫೋರ್ಜರಿ ಆರ್ ಇಂಪರ್ಸನೇಷನ್, ಎನ್ಕ್ರಿಪ್ಟ್ಸ್ ದ ಡೇಟಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಡ್ವಾಂಟೇಜಸ್ ಆಫರ್ಡ್ ಬೈ ಡಿಜಿಟಲ್ ಸಿಗ್ನೇಚರ್ದು ಏನು ಅಡ್ವಾಂಟೇಜಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಕೇಳಿದರೆ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಫಾಲೋಯಿಂಗ್ ಕೋಡ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು 4th ಆಗುತ್ತೆ. ಎ, ಬಿ ಮತ್ತು ಸಿ ಅನ್ನೋದು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರು. ಐಡೆಂಟಿಫೈಸ್ ದ ಸಿಗ್ನೇಟರಿ, ನೆಕ್ಸ್ಟ್ ಮೇಂಟೈನ್ಸ್ ಇಂಟಿಗ್ರಿಟಿ ಆಫ್ ಸೈನ್ಡ್ ಡೇಟಾ, ನೆಕ್ಸ್ಟ್ ಪ್ರಿವೆಂಟ್ಸ್ ಫೋರ್ಜರಿ ಆರ್ ಇಂಪರ್ಸನೇಷನ್ ಅನ್ನೋದು ಇದಕ್ಕೆ ರೈಟ್ ಆಗಿರೋ ಆನ್ಸರು. ನೆಕ್ಸ್ಟ್ ಒನ್ನು 192.168.0.397 is an invalid IP addresses because ಅಂತ ಕೊಟ್ಟಿದ್ದಾರೆ. ಇದು ಇನ್ವ್ಯಾಲಿಡ್ IP ಅಡ್ರೆಸ್ ಯಾಕಂದರೆ ಅಂತ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಇಟ್ ಸ್ಟಾರ್ಟ್ಸ್ ವಿತ್ 192, ನೆಕ್ಸ್ಟು ಇಟ್ ಹ್ಯಾಸ್ 0, ನೆಕ್ಸ್ಟು ಇಟ್ ಹ್ಯಾಸ್ ಅ ನಂಬರ್ ಲೆಸ್ ದ್ಯಾನ್ 500, ಎನಿ ಆಕ್ಟಲ್ ನಂಬರ್ ಕೆನಾಟ್ ಬಿ ಮೋರ್ ದ್ಯಾನ್ 255 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಕರೆಕ್ಟು. ಎನಿ ಆಕ್ಟಲ್ ನಂಬರ್ ಕೆನಾಟ್ ಬಿ ಮೋರ್ ದನ್ 255 ಇರೋದಿಲ್ಲ. ಅಂದರೆ ಆಕ್ಟಲ್ ನಂಬರ್ ಇದು 255ಗಿಂತ ಜಾಸ್ತಿ ಇರೋದಿಲ್ಲ, ಅದಕ್ಕೋಸ್ಕರ ಇದು ಇನ್ವ್ಯಾಲಿಡ್ ನಂಬರ್. ನೆಕ್ಸ್ಟ್ ಒನ್ನು ಇನ್ ಮೈಕ್ರೋಸಾಫ್ಟ್ ವಿಂಡೋಸ್ ದ ಫೈಲ್ ನೇಮ್ಸ್ ಮೇ ಕಂಟೈನ್ ಮ್ಯಾಕ್ಸಿಮಮ್ ಅಪ್ ಟು ಡ್ಯಾಶ್ ಕ್ಯಾರೆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಬಂದುಬಿಟ್ಟು 255. ಹೇಳಿದ್ನಲ್ಲ 255 ಮೇಯ್ನ್ ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ ಇರುತ್ತೆ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಆ ಡ್ಯಾಶ್ ಇನ್ ದ ನೆಟ್ವರ್ಕ್ ಸೆಕ್ಯೂರಿಟಿ ಟೇಕ್ಸ್ ಪ್ಲೇಸ್ ವೆನ್ ಒನ್ ಎಂಟಿಟಿ ಪ್ರಿಟೆಂಡ್ಸ್ ಟು ಬಿ ಎ ಡಿಫ್ರೆಂಟ್ ಎಂಟಿಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೀಪ್ಲೇ ಅಂತ ಕೊಟ್ಟಿದ್ದಾರೆ. ಮಾಡಿಫಿಕೇಶನ್ ಆಫ್ ಮೆಸೇಜಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಮಾಸ್ಕ್ವಿರೇಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇನಿಯಲ್ ಆಫ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಏನು ಅಂತ ಅಂದರೆ ಆಪ್ಷನ್ನು 3 ಈಸ್ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್. ನೆಕ್ಸ್ಟ್ ಒನ್ನು ಬೇಸ್ಡ್ ಆನ್ ದ ಆಕ್ಸೆಸ್ ಟೈಮ್ ಅರೇಂಜ್ ದ ಫಾಲೋಯಿಂಗ್ ಇನ್ ದ ಅಸೆಂಡಿಂಗ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಫಸ್ಟು SSD, HDD, ನೆಕ್ಸ್ಟ್ ಮೇನ್ ಮೆಮೊರಿ, ಕ್ಯಾಶ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3 ಆಗುತ್ತೆ. 3 ಯಾವುದು ಅಂತ ಅಂದರೆ DCAB ಅನ್ನೋದು ಇದಕ್ಕೆ ಕರೆಕ್ಟಾಗಿರೋ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿರೋ ಅಂಥ ಆಪ್ಷನ್ನು. ಯಾವುದ್ಯಾವುದು ಅನ್ನೋದನ್ನ ನೋಡೋದಾದರೆ ಫಸ್ಟು ಬಂದುಬಿಟ್ಟು ಕ್ಯಾಶ್ ಮೆಮೊರಿ, ಅಂದರೆ ಫಾಸ್ಟಾಗಿ ಆಕ್ಸೆಸ್ ಮಾಡೋದು ಯಾವುದು ಅಂತ ಅಂದರೆ ಫಸ್ಟು ಕ್ಯಾಶ್ ಮೆಮೊರಿ. ಫಸ್ಟ್ ಒಂದು ಕ್ವಶನ್ ಬಂದಿರುತ್ತಲ್ಲ, ಫಸ್ಟ್ನೇ ಕ್ವಶನ್ನು, ಅದೇ ರೀತಿ ಅದರಲ್ಲಿ ಆಪ್ಷನಲ್ಲಿ ರಿಜಿಸ್ಟರ್ ಕೊಟ್ಟಿದ್ರು. ಇನ್ ಕೇಸ್ ಈ ಒಂದು ಆಪ್ಷನಲ್ಲಿ ರಿಜಿಸ್ಟರ್ ಕೊಟ್ಟಿದ್ರೆ ಅದು ಫಸ್ಟ್ ಆಗಿರೋದು. ಈ ಒಂದು ಸೆಂಟೆನ್ಸಲ್ಲಿ ರಿಜಿಸ್ಟರ್ ಕೊಟ್ಟಿಲ್ಲ, ಹಾಗಾಗಿ ಇದರಲ್ಲಿ ಕ್ಯಾಶ್ ಮೆಮೊರಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಫಸ್ಟ್ ಒನ್ನು ಕ್ಯಾಶ್ ಮೆಮೊರಿ ಬೇಗ ಸ್ಪೀಡಾಗಿ ಆಕ್ಸೆಸ್ ಮಾಡುತ್ತೆ. ನೆಕ್ಸ್ಟ್ ಒಟ್ಟಿನಲ್ಲಿ ಫಸ್ಟು ಇದು ನೆಕ್ಸ್ಟು ಸಿ ಬರುತ್ತೆ, ಆಮೇಲೆ ಎ ಬರುತ್ತೆ, ಆಮೇಲೆ ಬಿ ಬರುತ್ತೆ. ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಆಪ್ಷನ್ 3. ನೆಕ್ಸ್ಟ್ ಒನ್ನು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ರೀಡ್ ಓನ್ಲಿ ಮೆಮೊರಿ ಬಗ್ಗೆ ಕೇಳಿದ್ದಾರೆ. ಯಾವುದು ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಟ್ರೂ ಆಗಿರೋ ಆನ್ಸರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವುದ್ಯಾವುದು ಅಂತ ನೋಡೋಣ. ಡೇಟಾ ಸ್ಟೋರ್ಡ್ ಇನ್ ROM ಆ್ಯಂಡ್ PROM ಚೀಪ್ ಕೆನಾಟ್ ಬಿ ಆಲ್ಟರ್ಡ್ ಬೈ ಯೂಸರ್ ಅಂತ ಕೊಟ್ಟಿದ್ದಾರೆ. ಆ ಯೂಸರ್ ಕ್ಯಾನ್ ಎರೇಸ್ ಡೇಟಾ ಫ್ರಮ್ EPROM ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು EPROM ಈಸ್ ಆಲ್ಸೋ ನೋನ್ ಆ್ಯಸ್ ಫ್ಲ್ಯಾಶ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ EPROM ಡಾಟಾ ಕೆನಾಟ್ ಬಿ ಎರೇಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಮತ್ತು ಸಿ ಆರ್ ಕರೆಕ್ಟು, ಓನ್ಲಿ ಬಿ ಇಸ್ ಕರೆಕ್ಟು, ನೆಕ್ಸ್ಟು ಸಿ ಆ್ಯಂಡ್ ಡಿ ಆರ್ ಕರೆಕ್ಟು, ಎ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಮ್ ಬಗ್ಗೆ ಕೇಳಿದ್ದಾರೆ. ರಾಮ್ ಅಂತ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ ಆಗುತ್ತೆ. ರ್ಯಾಮ್ ಅಂತ ಬರುತ್ತೆ. ರ್ಯಾಮ್ ಅಂತ ಅಂದರೆ RAM ಅಂತ, ಅದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ. ಇದು ಎಕ್ಸ್ಪ್ಯಾಂಡ್ ಮಾಡೋದನ್ನ ಕೇಳ್ತಾರೆ. ಇಲ್ಲಿ ಕೇಳಿರೋದು ರಾಮ್ ಬಗ್ಗೆ, ರೀಡ್ ಓನ್ಲಿ ಮೆಮೊರಿ ಬಗ್ಗೆ. ಇದರಲ್ಲಿ ಯಾವುದು ಸೆಂಟೆನ್ಸು ಇದ್ರ ರಿಲೇಟೆಡು ಕರೆಕ್ಟ್ ಆಗಿದೆ ಅಂತ ನೋಡೋದಾದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಈಸ್ ಕರೆಕ್ಟು. ಇದೇನು ಅಂತ ಅಂದರೆ ಆಪ್ಷನ್ 4 ಏನು ಅಂತ ಅಂದರೆ ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಆಗುತ್ತೆ. ಅದರಲ್ಲಿ ಎ, ಬಿ ಮತ್ತು ಸಿ ಕರೆಕ್ಟು. ಎ ಬಂದುಬಿಟ್ಟು ಡೇಟಾ ಸ್ಟೋರ್ಡ್ ಇನ್
RAM, PROM chip cannot be altered by user. Next a user can erase data from EPROM ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು EPROM is also known as ಫ್ಲ್ಯಾಶ್ ಮೆಮರಿ ಅನ್ನೋದು ಕೊಟ್ಟಿದ್ದಾರೆ. ಅಂದರೆ EPROM ಅನ್ನೋದು ಕೂಡ ಅದು ಇನ್ನೊಂದು ಫ್ಲ್ಯಾಶ್ ಮೆಮರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ನು ದ ಕೋರ್ ಆಫ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್ OS ಇಸ್ ನೌನ್ ಆಸ್ ಅಂತ ಕೊಟ್ಟಿದ್ದಾರೆ. ಅದೊಂದು ಏನು ಅಂತ ಇದು ಆಪರೇಟಿಂಗ್ ಸಿಸ್ಟಮ್ OS ಇಸ್ ನೌನ್ ಆಸ್ ಅಂತ ಕೊಟ್ಟಿದ್ದಾರೆ. ಇದು ಶೆಲ್ ಅಂತ ಕೊಟ್ಟಿದ್ದಾರೆ, ಕಾರ್ನೆಲ್ ಅಂತ ಕೊಟ್ಟಿದ್ದಾರೆ, MS DOS ಅಂತ ಕೊಟ್ಟಿದ್ದಾರೆ, ಕನ್ಸೋಲ್ ಅಂತ ಕೊಟ್ಟಿದ್ದಾರೆ. ಇದು ಏನು ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 2 ಆಗುತ್ತೆ. ಇದೊಂದು ಕರ್ನೆಲ್. ನೆಕ್ಸ್ಟ್ ಒನ್ನು ಇನ್ ಆ್ಯನ್ ER ಡಯಾಗ್ರಾಮ್ ಡಬಲ್ ಲೈನ್ಸ್ ಇಂಡಿಕೇಟ್ ಅಂತ ಕೊಟ್ಟಿದ್ದಾರೆ. ER ಡಯಾಗ್ರಾಮಲ್ಲಿ ಡಬಲ್ ಲೈನ್ಸು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 2 ಆಗುತ್ತೆ. ಟೋಟಲ್ ಪಾರ್ಟಿಸಿಪೇಷನ್ನ ಇಂಡಿಕೇಟ್ ಮಾಡುತ್ತೆ. ಆಪ್ಷನ್ 2 ಈಸ್ ಕರೆಕ್ಟು. ನೆಕ್ಸ್ಟ್ ಒನ್ನು ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ, ಅಡೋಬ್ ಫ್ಲ್ಯಾಶ್, ಗೂಗಲ್ ಕ್ರೋಮ್ ಆರ್ ಎಕ್ಸಾಂಪಲ್ಸ್ ಆಫ್ ಬ್ರೌಸರ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು MBPS ಸ್ಟ್ಯಾಂಡ್ಸ್ ಫಾರ್ ಮೆಗಾ ಬೈಟ್ಸ್ ಫರ್ ಸೆಕೆಂಡ್ ಆ್ಯಂಡ್ MBPS ಸ್ಟ್ಯಾಂಡ್ ಫಾರ್ ಮೆಗಾ ಬಿಟ್ಸ್ ಫರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 2 GB = 1024 MB ಅಂತ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟು Ubuntu, ರೆಡ್ ಹ್ಯಾಟ್ ಎಂಟರ್ಪ್ರೈಸ್ ಲಿನಕ್ಸ್ ಆ್ಯಂಡ್ ವಿಂಡೋಸ್ XP ಆರ್ ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆಗಿರೋದು ಯಾವುದು ಅಂತ ನೋಡಬೇಕಾಗುತ್ತೆ. ಇದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದುಬಿಟ್ಟು D ಓನ್ಲಿ ಆಗುತ್ತೆ. D ಏನು ಅಂತ ಅಂದರೆ ಇದಕ್ಕೆ ಕರೆಕ್ಟ್ ಆಗಿರೋ ಸೆಂಟೆನ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಸೆಕ್ಷನ್ 65 ಆಫ್ IT ಆ್ಯಕ್ಟ್ 2000 ಡೀಲ್ಸ್ ವಿತ್ ಅಂತ ಕೊಟ್ಟಿದ್ದಾರೆ. ಟೆಂಪರಿಂಗ್ ವಿತ್ ಡಾಕ್ಯುಮೆಂಟ್ಸ್, ಹ್ಯಾಕಿಂಗ್, ಆ್ಯಕ್ಟ್ಸ್ ಆಫ್ ಸೈಬರ್ ಟೆರರಿಸಮ್, ನೆಕ್ಸ್ಟ್ ಯೂಸಿಂಗ್ ಅದರ್ ಪರ್ಸನ್ಸ್ ಇಮೇಲ್ ID ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿದೆ ಅಂತ ಅಂದರೆ ಇದು ಯೂಸಿಂಗ್ ಅದರ್ ಪರ್ಸನ್ಸ್ ಇಮೇಲ್ IDನ ಅದು ಆ್ಯಕ್ಟು ಸಂಬಂಧಪಟ್ಟಿದೆ. ನೆಕ್ಸ್ಟ್ ಒನ್ನು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಇದರಲ್ಲಿ ಆಕ್ಸಿಲರಿ ಮೆಮೊರಿ, ಇಂಪ್ಯಾಕ್ಟ್ ಪ್ರಿಂಟರ್, ನೆಕ್ಸ್ಟ್ ಫ್ಲ್ಯಾಶ್ ಮೆಮೊರಿ, ನೆಕ್ಸ್ಟ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ EEPROM, ನೆಕ್ಸ್ಟು ಲೇಸರ್ ಪ್ರಿಂಟರ್, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ನೆಕ್ಸ್ಟು HDD ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮ್ಯಾಚ್ ಮಾಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3 ಆಗುತ್ತೆ. ಆಪ್ಷನ್ 3 ಯಾವ ರೀತಿ ಕೊಟ್ಟಿದ್ದಾರೆ ಮ್ಯಾಚ್ ಮಾಡೋಣ. ಎಗೆ 4 ಆಗುತ್ತೆ, ಆಕ್ಸಿಲರಿ ಮೆಮೊರಿಗೆ 4 ಬಂದು HDD ಆಗುತ್ತೆ. ನೆಕ್ಸ್ಟು ಬಿಗೆ 3 ಆಗುತ್ತೆ, ಇಂಪ್ಯಾಕ್ಟ್ ಪ್ರಿಂಟರ್ ಬಂದುಬಿಟ್ಟು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಆಗುತ್ತೆ. ನೆಕ್ಸ್ಟು ಫ್ಲ್ಯಾಶ್ ಮೆಮೊರಿ ಬಂದುಬಿಟ್ಟು 1 ಆಗುತ್ತೆ. ಆವಾಗಲೇ ಹೇಳಿದ್ನಲ್ಲ EEPROM ಕೂಡ ಆಲ್ಸೋ ಫ್ಲ್ಯಾಶ್ ಮೆಮೊರಿ ಅಂತ. ಅದೇ ರೀತಿ ಫ್ಲ್ಯಾಶ್ ಮೆಮೊರಿಗೆ 1 ಆಗುತ್ತೆ. ನೆಕ್ಸ್ಟು ಡಿಗೆ 2 ಆಗುತ್ತೆ. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗೆ ಬಂದುಬಿಟ್ಟು ಅದೊಂದು ಲೇಸರ್ ಪ್ರಿಂಟರ್ ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ, ನೋಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಟ್ರೂ ಆರ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಡೇಟಾ ಬೇಸ್ ಅಂತ ಕೇಳಿದ್ದಾರೆ. ಡೇಟಾ ಬೇಸ್ ಮೇಲೆ ಟ್ರೂ ಆರ್ ಫಾಲ್ಸ್ನ ಹೇಳ್ಬೇಕಾಗುತ್ತೆ ನಾವು. ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಎ ಬಂದುಬಿಟ್ಟು ವೀವ್ ಈಸ್ ಅ ಸಿಂಗಲ್ ಟೇಬಲ್ ದಟ್ ಈಸ್ ಡಿರೈವ್ಡ್ ಫ್ರಮ್ ಅದರ್ ಟೇಬಲ್ಸ್ ಅಂತ ಕೊಟ್ಟಿದ್ದಾರೆ. ಡೇಟಾ ಇನ್ ವೀವ್ಸ್ ಆರ್ ಆಲ್ವೇಸ್ ಫಿಸಿಕಲಿ ಸ್ಟೋರ್ಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಎ ಟ್ರೂ ಮತ್ತು ಬಿ ಟ್ರೂ ಈ ಥರ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2 ಈಸ್ ಕರೆಕ್ಟು. ಆಪ್ಷನ್ 2 ಯಾವುದು ಅಂತ ಅಂದರೆ ಎ ಟ್ರೂ ಆಗುತ್ತೆ. ಎ ಅನ್ನೋದ್ರೆ ಎ ಅನ್ನೋ ಸೆಂಟೆನ್ಸು, ಈ ಒಂದು ಸೆಂಟೆನ್ಸು ಟ್ರೂ ಇದೆ. ಇದು ಸೆಕೆಂಡ್ ಸೆಂಟೆನ್ಸು ಬಿ ಬಂದುಬಿಟ್ಟು ಫಾಲ್ಸ್ ಇದೆ, ನೋಡ್ಕೊಳ್ಳಿ. 92ಗೆ ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ನೇಮ್ ಕೊಟ್ಟಿದ್ದಾರೆ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ನೇಮ್ ಅನ್ನೋದು ಇಲ್ಲಿ ಸೆಂಟರಲ್ಲಿ ಕೊಟ್ಟಿದ್ದಾರೆ. ಇದು ಫಸ್ಟ್ ನೇಮ್, ಮಿಡಲ್ ನೇಮ್, ನೆಕ್ಸ್ಟು ಲಾಸ್ಟ್ ನೇಮ್ ಅಂತ ಕೊಟ್ಟಿದ್ದಾರೆ. ನೇಮ್ ಆಟ್ರಿಬ್ಯೂಟ್ ಇನ್ ದ ಅಬೋ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಟೈಪ್ ಆಫ್ ಆಟ್ರಿಬ್ಯೂಟ್ ಇನ್ ಡೇಟಾಬೇಸ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಎಕ್ಸಾಂಪಲು ಯಾವ ರೀತಿಯ ಡೇಟಾಬೇಸ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಅಂತ ಕೊಟ್ಟಿದ್ದಾರೆ, ಮಲ್ಟಿ ವ್ಯಾಲ್ಡ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟು ಕಾಂಪೋಸಿಟ್ ಕೊಟ್ಟಿದ್ದಾರೆ, ನೆಕ್ಸ್ಟು ಡಿರೈವ್ಡ್ ಡೇಟಾಬೇಸ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2, ಇದೊಂದು ಕಾಂಪೋಸಿಟ್ ಡೇಟಾಬೇಸ್ ಟೇಬಲ್ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್. ನೆಕ್ಸ್ಟ್ ಒನ್ನು ಫೈಂಡ್ ದ ಡೆಸಿಮಲ್ ಈಕ್ವಿವೆಲೆಂಟ್ ಆಫ್ ದ ಆಕ್ಟಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇದೊಂದು ಆಕ್ಟಲ್ ನಂಬರ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಡೆಸಿಮಲ್ಲಿಂದ ಆಕ್ಟಲ್ ನಂಬರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಕ್ಟಲ್ ನಂಬರ್ ರಿಲೇಟೆಡ್ನೇ ಒಂದು ಟಾಪಿಕ್ ವೈಸಲ್ಲೇ ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಹೇಳ್ತೀನಿ. ಇದಕ್ಕೆ ಡೆಸಿಮಲ್ ಇಂದ ಆಕ್ಟಲ್ ನಂಬರ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2 ಈಸ್ ಕರೆಕ್ಟು. ಈ ಒಂದು ಕ್ವಶನ್ಗೆ ಆನ್ಸರು 2 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿದೆ ಸ್ಟೇಟ್ಮೆಂಟ್ ಅಂತ, ಈ ಒಂದು ಕ್ವಶನಲ್ಲಿ ಯಾವುದು ಸರಿಯಾಗಿದೆ ಅಂತ
ಅಂತ ನಾವು ನೋಡಬೇಕಾಗುತ್ತೆ. ವ್ಯಾಲಿಡ್ ನಂಬರ್ಸ್ ಇನ್ ಬೈನರಿ ನಂಬರ್ಸ್ ಸಿಸ್ಟಮ್ ಆರ್ 0 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಡಸ್ ನಾಟ್ ಯೂಸ್ ದ ಲೆಟರ್ ಎಫ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಆಕ್ಟಲ್ ನಂಬರ್ ಸಿಸ್ಟಮ್ ಹ್ಯಾಸ್ ಬೇಸ್ 8 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ABCZ H9 ಈಸ್ ಅ ವ್ಯಾಲಿಡ್ ಹೆಕ್ಸಾಡೆಸಿಮಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟಾಗಿರೋ ನಂಬರ್ ಯಾವುದು ಅಂತ ನೋಡಬೇಕಾಗುತ್ತೆ. ಇದರಲ್ಲಿ ಕರೆಕ್ಟಾಗಿರೋ ನಂಬರ್ ಬಂದುಬಿಟ್ಟು ಆಪ್ಷನ್ 4 ಆಗುತ್ತೆ. ಎ ಮತ್ತು ಸಿ ಕರೆಕ್ಟಾಗಿದೆ. ಎ ಯಾವುದು ಅಂತ ಅಂದರೆ ವ್ಯಾಲಿಡ್ ನಂಬರ್ಸ್ ಇನ್ ಬೈನರಿ ನಂಬರ್ ಸಿಸ್ಟಮ್ ಆರ್ 0 ಆರ್ 1 ಆಗುತ್ತೆ. ಕರೆಕ್ಟು ಬೈನರಿ ನಂಬರ್ ಯಾವುದು ಅಂತ ಅಂದರೆ ಯಾವುದು ಅಂತ 0 ಆರ್ 1 ಆಗುತ್ತೆ. ಅದೇ ರೀತಿ ಸಿ ಯಾವುದು ಅಂತ ಅಂದರೆ ಆಕ್ಟಲ್ ನಂಬರ್ ಸಿಸ್ಟಮ್ ಹ್ಯಾಸ್ ಬೇಸ್ 8 ಅನ್ನೋದು ಇದು ಒಂದು ಕರೆಕ್ಟ್ ಆಗುತ್ತೆ. ಆಕ್ಟಲ್ ನಂಬರ್ ಸಿಸ್ಟಮ್ ಬೇಸ್ ಎಷ್ಟು ಅಂತ ಅಂದರೆ 8. ಅದಕ್ಕೋಸ್ಕರ ಆಪ್ಷನ್ 4 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಲೇಯರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ಯಾಕೆಟ್ ನೇಮ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅಪ್ಲಿಕೇಶನ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ನೆಕ್ಸ್ಟು ನೆಟ್ವರ್ಕ್ ಲೇಯರ್, ಡೇಟಾ ಲಿಂಕ್ ಲೇಯರ್, ನೆಕ್ಸ್ಟು ಫಿಸಿಕಲ್ ಲೇಯರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಬಿಟ್ಸ್, ಮೆಸೇಜ್, ಫ್ರೇಮ್, ಸೆಗ್ಮೆಂಟ್ ಆರ್ ಯೂಸರ್ ಡಯಾಗ್ರಾಮ್, ನೆಕ್ಸ್ಟು ಡೇಟಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅನ್ನೋದು ನೋಡೋದಾದರೆ ಆಪ್ಷನ್ 2 ಈಸ್ ಕರೆಕ್ಟು. ಈ ಒಂದು ಆನ್ಸರ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ಮ್ಯಾಚ್ ಮಾಡೋಣ. ಎಗೆ 2 ಅಪ್ಲಿಕೇಶನ್ ಲೇಯರ್ ಬಂದುಬಿಟ್ಟು ಮೆಸೇಜು, ನೆಕ್ಸ್ಟು ಬಿಗೆ 4 ಟ್ರಾನ್ಸ್ಪೋರ್ಟ್ ಲೇಯರ್ ಬಂದುಬಿಟ್ಟು ಸೆಗ್ಮೆಂಟ್ ಆರ್ ಯೂಸರ್ ಡಯಾಗ್ರಾಮ್ ಅಂತ ಡೇಟಾಗ್ರಾಮ್ ಅಂತ, ನೆಕ್ಸ್ಟು ಸಿಗೆ 5 ನೆಟ್ವರ್ಕ್ ಲೇಯರ್ ಬಂದುಬಿಟ್ಟು ಡೇಟಾಗ್ರಾಮ್ ಅನ್ನೋದು 5 ಆಗುತ್ತೆ. ನೆಕ್ಸ್ಟು ಡಿಗೆ 3 ಡೇಟಾ ಲಿಂಕ್ ಲೇಯರ್ ಬಂದುಬಿಟ್ಟು ಫ್ರೇಮ್ ಆಗುತ್ತೆ. ನೆಕ್ಸ್ಟು ಫಿಸಿಕಲ್ ಲೇಯರ್ ಬಂದುಬಿಟ್ಟು 1 ಬಿಟ್ಸ್ ಆಗುತ್ತೆ. ಸೊ ಮ್ಯಾಚ್ ಮಾಡಿದ್ದೀನಿ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2. ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ನಾರ್ಮಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ನಾರ್ಮಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ, ಥರ್ಡ್ ನಾರ್ಮಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ, BCNF ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಆಟೋಮಿಸಿಟಿ ಅಂತ ಕೊಟ್ಟಿದ್ದಾರೆ. ನಾನ್ ಟ್ರೈವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕೊಟ್ಟಿದ್ದಾರೆ. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2 ಆಗುತ್ತೆ. ಆಪ್ಷನ್ 2 ಈಸ್ ರೈಟು. ಇದು ಮ್ಯಾಚ್ ಮಾಡ್ಕೊಳ್ಳಿ. ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2. ನೆಕ್ಸ್ಟು ಎಷ್ಟೊಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ನೋಡಿ. ಮ್ಯಾಚ್ ಮಾಡೋದ್ರಲ್ಲಿ ಒಂದೇನಾದರೂ ಗೊತ್ತಾದರೆ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಆನ್ಸರ್ ಕೂಡ ಗೊತ್ತಾಗುತ್ತೆ. ಇದರಲ್ಲಿ ಕೋಆಕ್ಸಿಯಲ್ಸ್ ಕೇಬಲ್, ನೆಕ್ಸ್ಟು ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್, ನೆಕ್ಸ್ಟು ಆಪ್ಟಿಕಲ್ ಫೈಬರ್ ಕೇಬಲ್, ನೆಕ್ಸ್ಟು ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೇಬಲ್ ಕವರ್ಡ್ ವಿತ್ ಮೆಟಲ್ ಫಾಯಿಲ್ ಅಂತ ಕೊಟ್ಟಿದ್ದಾರೆ. ಕೇಬಲ್ ಯೂಸಸ್ ಕಾಪರ್ ವೈರ್ ಅಂತ ಕೊಟ್ಟಿದ್ದಾರೆ. RJ45 ಕನೆಕ್ಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಟ್ರಾನ್ಸ್ಮಿಟ್ ಡೇಟಾ ಇನ್ ದ ಫಾರ್ಮ್ ಆಫ್ ಲೈಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಇದಕ್ಕೆ 1 ಆಗುತ್ತೆ. ಕೋಆಕ್ಸಿಯಲ್ ಕೇಬಲ್ ಬಂದುಬಿಟ್ಟು 2 ಆಗುತ್ತೆ. ಇದೊಂದು ಕೇಬಲ್ ಯೂಸಸ್ ಕಾಪರ್ ವೈರ್ನ ಯೂಸ್ ಮಾಡಿ ಈ ಒಂದು ಕೇಬಲ್ನ ಮಾಡಿರ್ತಾರೆ. ಅದೇ ರೀತಿ ಬಿಗೆ 3 ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಬಂದುಬಿಟ್ಟು RJ45 ಕನೆಕ್ಟರ್. ಇದಕ್ಕೆ 2ಗೆ 3. ನೆಕ್ಸ್ಟು ಸಿಗೆ 4 ಆಪ್ಟಿಕಲ್ ಫೈಬರ್ ಕೇಬಲ್ ಬಂದುಬಿಟ್ಟು ಟ್ರಾನ್ಸ್ಮಿಟ್ ಡೇಟಾ ಇನ್ ದ ಫಾರ್ಮ್ ಆಫ್ ಲೈಟ್. ನೆಕ್ಸ್ಟು ಡಿಗೆ 1 ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಬಂದುಬಿಟ್ಟು ಕೇಬಲ್ ಕವರ್ಡ್ ವಿತ್ ಮೆಟಲ್ ಫಾಯಿಲ್. ಕರೆಕ್ಟಾಗಿದೆ ನೋಡಿ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1. ನೆಕ್ಸ್ಟ್ ಒನ್ನು ಡ್ಯಾಶ್ IP ಅಡ್ರೆಸಸ್ ಯೂಸ್ 8 ಬಿಟ್ ಫಾರ್ ನೆಟ್ವರ್ಕ್ ಆ್ಯಂಡ್ 24 ಬಿಟ್ಸ್ ಫಾರ್ ಹೋಸ್ಟ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು IP ಅಡ್ರೆಸ್ ಯೂಸಸ್ 8 ಬಿಟ್ಸ್ ಫಾರ್ ನೆಟ್ವರ್ಕ್ ಆ್ಯಂಡ್ 24 ಬಿಟ್ಸ್ ಫಾರ್ ಹೋಸ್ಟ್ಗೆ ಯಾವ ಒಂದು ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಇದರಲ್ಲಿ ಇದು ಯಾವ ಒಂದು ಕ್ಲಾಸಲ್ಲಿ ಬರುತ್ತೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಇದ್ರ ಕ್ಲಾಸ್ A, ಕ್ಲಾಸ್ C, ಕ್ಲಾಸ್ B, ನೆಕ್ಸ್ಟು ಕ್ಲಾಸ್ D ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಇದೊಂದು ಕ್ಲಾಸ್ A IP ಅಡ್ರೆಸ್. ನೆಕ್ಸ್ಟ್ ಒನ್ ನೋಡಿ, ವಿಚ್ ಲೇಯರ್ ಫಂಕ್ಷನ್ಸ್ ಆ್ಯಸ್ ದ ಡೈಲಾಗ್ ಕಂಟ್ರೋಲ್ ಆ್ಯಂಡ್ ಸಿಂಕ್ರೊನೈಸೇಷನ್ ಇನ್ OSI ಮಾಡೆಲ್ ಅಂತ ಕೊಟ್ಟಿದ್ದಾರೆ. ಡೈಲಾಗ್ ಕಂಟ್ರೋಲ್ ಆ್ಯಂಡ್ ಸಿಂಕ್ರೊನೈಸೇಷನ್ ಇನ್ OSI ಮಾಡೆಲ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಲೇಯರ್ ಅಂತ ಅಂದರೆ ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರ್, ನೆಟ್ವರ್ಕ್ ಲೇಯರ್, ನೆಕ್ಸ್ಟು ಡೇಟಾ ಲಿಂಕ್ ಲೇಯರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟಾಗಿರೋ ಆನ್ಸರ್ ಬಂದುಬಿಟ್ಟು ಡೇಟಾ ಲಿಂಕ್ ಲೇಯರ್. ಇದಕ್ಕೆ ಕರೆಕ್ಟಾಗಿರೋ ಆನ್ಸರು ಡಿಜಿಟಲ್ ಕಂಟ್ರೋಲ್ ಆ್ಯಂಡ್ ಸಿಂಕ್ರೊನೈಸೇಷನ್ ಇನ್ OSI ಮಾಡೆಲ್. ಈ ಒಂದು ಫಂಕ್ಷನ್ ಆಗೋದು ಯಾವ ಒಂದು ಲೇಯರಲ್ಲಿ ಅಂತ ಅಂದರೆ ಡೇಟಾ ಲಿಂಕ್ ಲೇಯರು. ಟೋಟಲ್ OSI ಮಾಡೆಲಲ್ಲಿ ಎಷ್ಟು ಲೇಯರ್ ಇದೆ ಅಂತ ಕೇಳ್ತಾರೆ. 7 ಲೇಯರ್ ಇದೆ. ನೋಡಿ, ನಾನು ಇಲ್ಲಿವರೆಗೂ ಈ ಒಂದು ಕ್ಲಾಸಲ್ಲಿ ಅಂದರೆ ಪ್ರೀವಿಯಸ್ ಇಯರ್ ಕೇಳಿರೋವಂಥ ಕಂಪ್ಯೂಟರ್ ರಿಲೇಟೆಡು ಕ್ವಶನ್ ಪೇಪರಲ್ಲಿ ಇರೋವಂಥ ಕ್ವಶನ್ಸ್ನ ನೋಡ್ಕೊಬಂದಿದ್ದೀನಿ. ವೆರಿ ಈಸಿ. ಕಂಪ್ಯೂಟರ್ ತುಂಬಾ ಕಷ್ಟ ಅನ್ಕೋತೀರಾ, ಅದರಷ್ಟು ಈಸಿ ಸಬ್ಜೆಕ್ಟ್ ಯಾವುದೂ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ. ಕನ್ನಡದಲ್ಲಿ ಆದಷ್ಟು ಓದೋದನ್ನ ಕಡಿಮೆ ಮಾಡಿ ಕಂಪ್ಯೂಟರ್ ರಿಲೇಟೆಡು. ಅದು ಏಕೆ ಅಂತಂದರೆ ಬೆಸ್ಟ್ ಇಂಗ್ಲೀಷಲ್ಲಿ ಅರ್ಥ ಆಗುತ್ತೆ, ಇಲ್ಲಾಂದರೆ ಕನ್ನಡದಲ್ಲಿ ವರ್ಡ್ ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು. ಅರ್ಥನೂ ಆಗಲ್ಲ.
ಕಂಪ್ಯೂಟರ್ ರಿಲೇಟೆಡ್ ಈ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.